ಊರಿಗೆ ಬಂದೋಳು ನೀರಿಗೆ ಬಂದೇ ಬರ್ತಾಳೆ ಅನ್ಕೊಂಡೆ. ನೀನು ಬರಲಿಲ್ಲ. ಪರವಾಗಿಲ್ಲ, ನಿಧಾನವಾಗಿ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅನ್ಕೊಂಡೆ. ನೀನು ಏಕ್ದಮ್ ನನ್ನ ಮೆದುಳಿಗೆ ಕೈ ಹಾಕ್ತಾ ಇದೀಯ. ಶಬಾಷ್. ಹೆಂಗಸರ ಬುದ್ಧಿ ಮೊಣಕಾಲಿನ ಕೆಳಗೆ ಅಂತ ಪ್ರೂವ್ ಮಾಡೋದಿಕ್ಕೆ ಹೊರಟಿದ್ಯಾ. ಆಲ್ ದ ಬೆಸ್ಟ್. ಬಟ್ ಒಂದು, ನಿನ್ನ ಹಿಂದೆ ಇದ್ದಂಥ ಒಬ್ಬೊಬ್ಬ ಪೊಲೀಸ್ ಆಫೀಸರ್ ಬಹಳ ಡ್ಯೂಟಿ ಕಾನ್ಶಿಯಸ್ ಆಗಿ ಗೂಂಡಾ ರಾಜ್ಯ ಆಳ್ತಿದ್ದ ನನ್ನ ಮೇಲೆ ವ್ಯಾಜ್ಯನ ಶುರು ಮಾಡೋದಿಕ್ ಬಂದ್ರು. ಒಬ್ಬೊಬ್ಬನ ದೇಹನೂ ಒಂದೊಂದು ಸ್ಮಶಾನದಲ್ಲಿ ಬೂದಿಯಾಗಿ ಬಿದ್ದಿದೆ. ನೀನೊಂದು ಹೆಣ್ಣು ಅಂತ ವಾರ್ನಿಂಗ್ ಕೊಟ್ಟು ಹೋಗಕ್ ಬಂದೆ. ಬುದ್ಧಿ ಕಲ್ತು ಮುಂದಿಟ್ಟಿರೋ ಕೇಕ್ನ ಕಟ್ ಮಾಡಿ ಫ್ರೆಂಡ್ಶಿಪ್ ಬೆಳೆಸ್ತೀಯಾ, ಇಲ್ಲ ಮಿಕ್ಕಿದವ್ರ ಹಾಗೆ ಬೂದಿಯಾಗೋಗ್ತೀಯಾ? ಯು ಇಡಿಯಟ್. ನಾನೊಂದು ಹೆಣ್ಣು, ನನಗ್ ವಾರ್ನಿಂಗ್ ಮಾಡೋಕ್ ಬಂದಿದ್ದೀನಿ ಅಂತ ಉತ್ತರ ಕುಮಾರನ್ ಹಾಗೆ ಈ ಗೂಂಡಾಗಳನ್ನಿಟ್ಕೊಂಡು ನನ್ನನ್ನು ಬೆದರ್ಸೋಕ್ ಬಂದಿದೆಯಲ್ಲ. ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್. ಐ ಸೇ, ಹೆಣ್ಣು ನಾನಾ ಇಲ್ಲ ನೀನಾ? ಹಾದಿ ಬಿಟ್ಟು ಗೂಂಡಾದಾರಿ ಹಿಡಿದಿರೋ ನಿನ್ನ ಮುಂದೆ ನಿಯತ್ತಾಗಿ ಖಾಕಿ ತೊಟ್ಟಿರೋ ನಾನು ನನ್ನ ಪ್ರೊಫೆಷನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ನೀನು ನಾನು ಇನ್ ವೆರಿ ಶಾರ್ಟ್ ಪೀರಿಯಡ್ ಇನ್ನೊಂದು ಭೇಟಿ ಆಗೇ ಆಗ್ತೀವಿ. ಬಟ್ ಈ ಪ್ರಿಯಾಂಕಾ ಆಡೋ ಬೇಟೆ ಮಾಡೋ ಭೇಟಿ, ಇಟ್ ವಿಲ್ ಬಿ ಪೆಕ್ಯುಲಿಯರ್ಲಿ ಇನ್ ಡಿಫರೆಂಟ್ ಸ್ಟೈಲ್. ಮೈಂಡ್ ಇಟ್. ಬ್ಲೇಡಿ ಫೂಲ್. ಅಣ್ಣ ಇನ್ನು 2 ಕ್ವಾರ್ಟರ್ ತಂದು ಕೊಡೋಣ. ಹುಡ್ದಿರೋದನ್ನ ಸುಧಾರಿಸ್ಕೊಳ್ಳ ಸಾಕು. ಕೊಡೋಣ. ನನ್ನ ಕೆಪಾಸಿಟಿ ನನಗೆ ಗೊತ್ತಿದೆ. ಅದಕ್ಕ ನಾನು ಮಕ್ಕಳ ಬರೀ ಬಿಲ್ ಬರ್ಲಿಕ್ಕೆ 4 ಜನ ಬರ್ತೀರ. ಕೊಡ್ರೆ ಬೇಗ. ಹುಡ್ದಿದ್ಯಾ ಸುಮ್ನೆ ಕೂತ್ಕೊಂಡ್ರೆ ಸರಿ, ಇಲ್ದಿದ್ರೆ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕ್ಬಿಡ್ತೀನಿ. ಹುಷಾರು. ನನಗೆ ಸ್ವಿಮ್ಮಿಂಗ್ ಪೂಲ್ ಆಗ್ತಿಲ್ಲ. ನನ್ನ ಮಗನೇ ನಾನೇ ಹೋಗ್ಬಿಡ್ತೀನಿ. ನೋಡ್ತಿರು ಯಾರಲ್ಲಿ ಬಾಡಿ ಹಣ್ಣಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಾಕ್ತೀಯಾ? ಬಾರ ಹೊರಗೆ. ಎಷ್ಟ ನಿನ್ ಸ್ವಿಮ್ಮಿಂಗ್ ಪೂಲ್ ರೇಟು? ನೀನು ಹೋಟೆಲ್ ಸಮೇತ ಖರೀದಿ ಮಾಡಿ ಬಿಡ್ತೀನಿ. ಏನ ತಿಳ್ಕೊಂಡ್ ಬಾರ ಅಲ್ಲಿ ತಗೊಳ್ಳೆ ದುಡ್ಡು. ನೀನು ಹೋಟೆಲ್ ಸಮೇತ ಖರೀದಿ ಮಾಡ್ಬಿಟ್ಟು ತಗೊಳ್ಳೆ ದುಡ್ಡು. 5 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಕುಡಿಯೋದಕ್ಕೆ ಎಲ್ಲಿಂದ ಬಂತ ದುಡ್ಡು? ಬಿಡ್ರಿ ಕೈನಾ. ಏನ್ರಿ ಇನ್ಕಮ್ ಟ್ಯಾಕ್ಸ್ ಆಫೀಸರ ನೀವು? ಒಬ್ಬನೇ ಸಿಕ್ಕಾಕೊಂಡಿಂತ ಸಿಕ್ಕಾಪಟ್ಟೆ ರೋಪ್ ಹಾಕ್ತೀರಾ? 5 ಸ್ಟಾರ್ ಹೋಟೆಲ್ ಅಲ್ಲಿ ನಾವು ಕುಂತು ಕುಡಿಲೇಬಾರ್ದ? ನಾನೇನು ಕಳ್ತನ ಮಾಡಿದ್ದೀನಿ ರೇ? ನನ್ಗೆ ಹೆಣ್ ಕೊಟ್ಟ ಮಾವ ಹೊಲ ಮಾರ್ ದುಡ್ಡು ಕೊಟ್ಟ, ನಾನು ಕುಡ್ ಮಜಾ ಮಾಡಿದೆ. ನಿಮಗೇನ್ರಿ ಕಷ್ಟ? ನಮಗೇನ್ರಿ ಕಷ್ಟನಾ ಮೇಡಮ್? ಎಷ್ಟು ಕೇಳಿದ್ರು ಬಾಯ್ ಬಿಡ್ತಾ ಇಲ್ಲ. ನಿನಗೇನು ಗೊತ್ತಿಲ್ವಾ? ಓಹ್, ನಿಮಗೂ ಮೊದಲಿಂದ ಹೇಳ್ಬೇಕಾ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ರಮೇಶ್, ಅವ್ನ್ ಕರ್ಕೊಂಡ್ ಬನ್ನಿ. ಏಯ್ ಬಾರ ಆಚೆ. ಬಾರ ಆಚೆ. ಏಯ್ ನಡಿಯೋ ನಡಿಯೋ. ಬಿಚ್ಚ ಬಟ್ಟೆ. ಅಣ್ಣ ಏನಣ್ಣ ಇದು? ಏನ ಇವನು ನಿನ್ನಂಗೆ ಬಾಯ್ ಬಿಡದೆ ನಿಗರ್ತಾ ಇದ್ದ. ಮೇಡಮ್ ಬೆಲ್ಟ್ ರುಚಿ ತೋರ್ಸಿದ್ರು, ಎಲ್ಲ ಕಕ್ಲ. ನೆಕ್ಸ್ಟ್ ನೀನೇ. ಅಕ್ಕೋ ತಪ್ಪಾಯ್ತು ಕಣಕ್ಕೋ. ನಾನು ಬಡವ. ನಮ್ಮ ತಂದೆ ಆಣೆ, ನಮ್ಮ ತಾಯಿ ಆಣೆ, ನಮ್ಮ ಹೆಂಡ್ರ ಆಣೆ, ನಮ್ಮ ಮಕ್ಕಳಾಣೆ, ನನ್ನ ಹೆಂಡ್ರ ಒಟ್ಟೊಳಗಿರೋ ಮಗನಾಣೆ. ನಿಮ್ಗೇನ್ ಇಚ್ಛೆ ಬೇಕು ಎಲ್ಲ ಹೇಳ್ತೀನಿ ಕಣಕ್ಕೋ. ನಿಮ್ ಲಾಡ್ಜಲ್ಲಿ ಏನೇನ್ ನಡೆಯುತ್ತೆ ಅಂತ ಹೇಳ್ತೀಯಾ? ನಮ್ಮ ಲಾಡ್ಜ್ ಲಂಕೇಶಪ್ಪನ ಜೊತೆ ನಮ್ಮ ಲಾಡ್ಜ್ಗೆ ಇನ್ನೂ 7 ಜನ ಬರ್ತಾ ಇದ್ರು. ಅವ್ರು ಬಂದಿನ ರಾಕಿ ಮತ್ತು ಅವನ ಫ್ರೆಂಡ್ಸು ಆ ಹುಡುಗಿಯರ್ನ
ಮತ್ತೆ ಬರೋ ಔಷಧ ಕುಡಿಸಿ ಅವ್ರ ಜ್ಞಾನ ತಪ್ಪಿದ ಮೇಲೆ ಆ ಹುಡುಗಿಯರ್ನ ಆ 7 ಜನ ಹತ್ರ ತಂದು ಬಿಡ್ತಾ ಇದ್ರು. ಆ ಹುಡುಗಿಯರ್ನ ಬ್ಲೂ ಫಿಲ್ಮ್ನಲ್ಲಿ ಬಳಸ್ಕೊಳ್ತಾ ಇದ್ರು. ಈ ಅನಾಚಾರ ಮುಚ್ಚೋ ಸಲುವಾಗಿ ನನಗೆ ಕೈ ತುಂಬ ದಿವಸ ಟಿಪ್ಸ್ ಕೊಡ್ತಾ ಇದ್ರು. ಈ ಹಣನ ಖರ್ಚು ಮಾಡೋ ಸಲುವಾಗಿ ನಾನು 5 ಸ್ಟಾರ್ ಹೋಟೆಲ್ನಲ್ಲಿ ಕುಡಿದು ಮಜಾ ಮಾಡ್ತಿದ್ದೆ. ಇಷ್ಟೇ ಕಣಕ್ಕವು ನಂಗೆ ಗೊತ್ತಿರೋದು. ಪುನಃ ಇನ್ವೆಸ್ಟಿಗೇಷನ್ ಇದ್ರೆ ಹೇಳಿ ಕಳಿಸ್ತೀನಿ, ಬರ್ಬೇಕು. ನನ್ನಿಂದ ನಿಮ್ಗೆ ಹೆಲ್ಪಾ? ಎಸ್. ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ಚಿಚಿ, ಹಾಗೇನಿಲ್ಲ. ಖಂಡಿತ ನನಗೆ ನಿಮ್ ಸಹಾಯ ಬೇಕು. ಈ ಜರ್ನಲಿಸ್ಟ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಭಾವನೆ ಇದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಬಟ್ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಓಕೆ. ನನಗೆ ಜೆ ಲಾಡ್ಜ್ ಬಗ್ಗೆ ಕೆಲವು ಕ್ಲೂ ಸಿಕ್ಕಿದೆ. ಬಟ್ ಇಟ್ಸ್ ನಾಟ್ ಎನಫ್. ನೀವು ಆ ಲಾಡ್ಜ್ಗೆ ಕಸ್ಟಮರ್ ಆಗಿ ಹೋಗಿ ಅಲ್ಲಿ ನಡೀತಾ ಇರೋ ಅತ್ಯಾಚಾರಗಳನ್ನ ತಿಳ್ಕೊಂಡು ಅಲ್ಲಿಂದ ನನಗೆ ಫೋನ್ ಬರೋ ಹಾಗೆ ಮಾಡ್ಬೇಕು. ಯಾವಾಗ ಫೋನ್ ಬರುತ್ತೋ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಒಟ್ನಲ್ಲಿ ನಿಮಗೆ ಫೋನ್ ಬರಬೇಕು ಅಷ್ಟೇ ತಾನೇ? ಓಕೆ ಮೇಡಮ್, ಡನ್. ಆ ಮಿಸ್ಟರ್ ಸಂಜಯ್, ಎಸ್ ಮೇಡಮ್. ಇನ್ ಮುಂದೆ ನೀವು ನನ್ನ ಬನ್ನಿ ಹೋಗಿ ಅನ್ಬೇಡಿ. ಬಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ರೂಮ್ ಇದೆಯಾ? ಏ ಪೈಸರ್ ಅನ್ಕೊಡ ಅವ್ರಿಗೆ. If you don't mind, can you spare some time for me? ಓಕೆ ಸರ್. Come in. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ ಸರ್. ನಿಮ್ದೆಲ್ಲ ಅರ್ಜು. ನನ್ನ ಬರ ಹೇಳಿದ ವಿಷಯ ನನಗೆ ನೆಗಡಿನಾ? ಅಯ್ಯೋ ಅದಲ್ಲ ಸರ್, ಅದು ಓ ಅದ ವಿಷಯ. ನಮ್ ಲಾಡ್ಜ್ ಇರೋದೇ ಅದಕ್ಕೆ ಸರ್. 5 ನಿಮಿಷ ಹೋಗಿ ಸರ್. 5 ನಿಮಿಷ ಸರ್. ಓ 1 ನಿಮಿಷ ಸರ್. ಪ್ರಿಯಾಂಕಾ, ಫಸ್ಟ್ ಟೈಮ್ ನನಗೆ ಕೆಲಸ ಕೊಟ್ಟಿದ್ಯಾ. ಐ ಆಮ್ ಸಕ್ಸಸ್ಫುಲ್. ನೀವ? ನಾನೇನು ಆರ್ಡರ್ ಕೊಡ್ಲಿಲ್ವಲ್ಲ? ಆರ್ಡರ್ ಕೊಡದೇ ಇದ್ರು ನಾವಾಗೆ ಕೊಡೋದು ನಮ್ಮ ಪದ್ಧತಿ. ಏನ್ನ ಹಲೋ ಹಲೋ, ಜೆ ಲಾಡ್ಜಲ್ಲಿ ಗಲಾಟೆ ಆಗ್ತಿದೆ, ಬೇಗ ಬನ್ನಿ. ಓಕೆ ಬರ್ತಾ ಇದ್ದೀನಿ.
ಏನ್ರಿ ದಾದಾಗಿರಿ ಮಾಡ್ತಾ ಇದ್ದೀರಾ? ಗಲಾಟೆ ಆಗುತ್ತೆ ಅಂತ ನಾವೇನ್ ಹೇಳಿಲ್ವಲ್ಲ.